ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಐ ಆಮ್ ಸ್ವಾಮಿ. ಸೊ ಈ ದಿನದ ಇಂಪಾರ್ಟೆಂಟ್ ಟಾಪಿಕಿನ ಮುಖಾಂತರ ನಾನು ನಿಮ್ಮ ಬಳಿ ಬಂದಿದ್ದೇನೆ. ಸೊ ಇವತ್ತಿನ ಸ್ಪೋಕನ್ ಇಂಗ್ಲೀಷ್ ಟಾಪಿಕ್ನ ಹೆಸರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಫಾರ್ ಬಿಗಿನರ್. ಸೊ ದಿಸ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಫಾರ್ ಎವ್ರಿ ಬಿಗಿನರ್. ಸೊ ಹಾಗಾಗಿ ಈ ದಿನ ಕ್ಲಾಸ್ನಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಕ್ಕಂಥ ಪ್ರತಿಯೊಬ್ಬ ಫಾಲೋವರ್ಸು ಮತ್ತು ಹೊಸ್ದಾಗಿ ಬಂದು ನೋಡುವಂಥ ಫಾಲೋವರ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ವಿಡಿಯೋ ಸ್ಟಾರ್ಟಿಂಗಿಂದ ಅಪ್ ಟು ಎಂಡ್ ಆಗೋವರೆಗೂ ಕೂಡ ದಯವಿಟ್ಟು ನೋಡಬೇಕಂತ ಮೊದಲು ರಿಕ್ವೆಸ್ಟು. ನಂತರ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ಗೆ ನೀವು ಪ್ರೆಸ್ ಮಾಡಬೇಕಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಡ್ತೀನಿ. ಸೊ ಲೆಟ್ ವಿ ಸ್ಟಾರ್ಟ್ ಟು ಆ್ಯಂಡ್ ವಿತೌಟ್ ಡಿಲೇ ಆಫ್ ದ ಟೈಮ್. ಸೊ ಫಸ್ಟು ಡಿಯರ್ ಫ್ರೆಂಡ್ಸ್, ಸೊ ಇವತ್ತಿನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸು ವೆರಿ ಇಂಟ್ರೆಸ್ಟಿಂಗ್ ಅಂತ ನಾನು ಹೇಳಿದೆ. ಯಾಕೆ ಅಂದ್ರೇನ, ಸೊ ಒನ್ಸ್ ಅಗೇನ್ ಐ ರಿಮೈಂಡಿಂಗ್ ಟು ಯು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಫಾರ್ ದ ಬಿಗಿನರ್ಸ್ ಅಂತಂದ್ರೇನ. ಸೊ ನಮ್ಮ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳನ್ನು ಒಂದು ಮೆಥಡಾಲಜಿ ಇದೆ. ಹೇಗೆ ಅಂದ್ರೇನ, 3 ರೀತಿಯ ಸ್ಪೋಕನ್ ಇಂಗ್ಲೀಷ್ ಲರ್ನರ್ಸ್ ಇರ್ತಾರೆ. ಮೊದಲನೇದಾಗಿ ಬಿಗಿನರ್ಸ್ ಅಂತ ಇರ್ತಾರೆ. ಸೆಕೆಂಡ್ ಒನ್ ಈಸ್ ಎ ಎಲಿಮೆಂಟ್ರಿ ಲೆವೆಲರ್ ಲರ್ನರ್ಸ್ ಅಂತ ಇರ್ತಾರೆ. ಥರ್ಡ್ ಒನ್ ಈಸ್ ಎ ಆ್ಯಂಡ್ ಅಡ್ವಾನ್ಸ್ ಲರ್ನರ್ಸ್ ಅಂತ ಇರ್ತಾರೆ. ಹೀಗೆ ಇಂಗ್ಲೀಷ್ ಕಲಿಯುವ 3 ಮೆಥಡ್ಸಿನ ಒಂದು ಸ್ಪೋಕನ್ ಇಂಗ್ಲೀಷ್ ಲರ್ನರ್ಸ್ ಅಂತ ಇರ್ತಾರೆ. ಹಾಗಾಗಿ ಸೊ ಇವತ್ತಿನ ಕ್ಲಾಸಸ್ಸು ನನಗೆ ಇಂಗ್ಲೀಷ್ ಏನೂ ಗೊತ್ತಿಲ್ಲ, ನನಗೆ ಇಂಗ್ಲೀಷು ಜಸ್ಟ್ ಓನ್ಲಿ, ಬಟ್ ಐ ಕ್ಯಾನ್ ರೀಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಸೊ ಹೌ ಐ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆನ. ಸೊ ಡೆಫಿನೆಟ್ಲಿ ಇದು ಬಿಗಿನರ್ಸ್ಗೆ ಮತ್ತು ಎಲಿಮಿನೇಟ್ರಿ ಲೆವೆಲಲ್ಲಿರ್ತಕ್ಕಂಥ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಲರ್ನರ್ಗೆ ಅಬ್ಸಲ್ಯೂಟ್ಲಿ ವಿಲ್ ಹೆಲ್ಪ್ ಟು ದಿಸ್ ವಿಡಿಯೋ. ಸೊ ಈ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಫಾರ್ ದ ಬಿಗಿನರ್ನಲ್ಲಿ ಬಹುಶಃ ಇಂಗ್ಲೀಷನ್ನು ನಾನು ಜೀರೋ ಇದ್ದೀನಿ, ಜೀರೋದಿಂದ ನಾನು ಹೀರೋ ಆಗಬೇಕಂತಂದ್ರೇನ. ಸೊ ಏನನ್ನೆಲ್ಲ ನನಗೆ ಆರಂಭದಲ್ಲಿ ಗೊತ್ತಿರಬೇಕನ್ನೋದು ದಟ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಸೊ ನಾನು ಹೇಳುವಂಥ ಬಿಗಿನರ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸಲ್ಲಿ ಅಬ್ಸಲ್ಯೂಟ್ಲಿ ದಿಸ್ ಈಸ್ ಎ ವೆರಿ ಕ್ಲಿಯರ್ ಆಗಿರುತ್ತೆ. ಹಾಗಾಗಿ ಸೊ ಫಸ್ಟ್ ನಾನು ಏನು ಗೊತ್ತಿರಬೇಕು ಅಂದ್ರೆನ, ಸಬ್ಜೆಕ್ಟ್ ಪ್ರೊನೌನ್ಸ್ ಬಗ್ಗೆ ನಮಗೆ ಬಿಗಿನರ್ಸ್ಗೆ ಗೊತ್ತಿರಬೇಕು. ಯಾಕೆಂದರೆ ಕೆಲವೊಂದಿಷ್ಟು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸೊ ಈ ಪರ್ಸ್ನಲ್ ಪ್ರೊನೌನ್ಸ್ಗಳಲ್ಲಿ ನಮಗೆ ಕನ್ನಡದ ಬಗ್ಗೆ ಅರಿವು ಮತ್ತು ತಿಳುವಳಿಕೆ ಇದ್ದಾಗ ನಾವು ಈಜಿಯಾಗಿ ಸೆಂಟೆನ್ಸ್ ಫಾರ್ಮೇಷನನ್ನು ಮಾಡಬೇಕಾದಾಗ ಈಜಿಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮಗೆ ಈ ಸಬ್ಜೆಕ್ಟ್ ಪ್ರೊನೌನ್ಸ್ಗಳು ಯಾವುವು, ವಿಚ್ ಆರ್ ದೋಸ್ ಸಬ್ಜೆಕ್ಟ್ ಪ್ರೊನೌನ್ಸ್ ಅಂದ್ರೆನ. ಸೊ ಡೆಫಿನೆಟ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಒನ್ ಬೈ ಒನ್ ಹೌ ಡಸ್ ವರ್ಕ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ, ಸೊ ಫಸ್ಟ್ ಈಸ್ ಎ ಹೈ. ಹೈ ಮೀನ್ಸ್ ವಾಟ್ ಇನ್ ಕನ್ನಡ ನಾನು. ನಂತರ ಯು ಅಂದ್ರೇನು ನೀನು. ಥರ್ಡ್ ಈ ಅಂದ್ರೇನು ಅವನು. ಶಿ ಅಂದರೆ ಅವಳು. ನೆಕ್ಸ್ಟು ಶಿ ಅಂದರೆ ಅವಳು, ವಿ ಅಂದರೆ ನಾವು, ಯು ಅಂದರೆ ನೀವು, ದೇ ಅಂದರೆ ಅವರು. ನೋಡಿ, ದೀಸ್ ಆರ್ ದ ಸಬ್ಜೆಕ್ಟಿವ್ ಪ್ರೊನೌನ್ಸ್. ಇಟ್ಸ್ ವೆರಿ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಸೆಂಟೆನ್ಸ್ ಫಾರ್ಮೇಷನ್ಸ್. ಹಾಗಾಗಿ ಸೊ ಇವುಗಳೆಲ್ಲ ಸಬ್ಜೆಕ್ಟಿವ್ ಪ್ರೊನೌನ್ಸ್ ಬಗ್ಗೆ ನಮಗೆ ಸಾಮಾನ್ಯವಾಗಿ ನಿಮಗೆ ಬಹುಶಃ ಗೊತ್ತಿರಬಹುದು. ಆದರೆ ಸೊ ಈ ವಿಡಿಯೋದ ಮುಖಾಂತರ ಹೇಗೆ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಕೊಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟು ಈ ಸಬ್ಜೆಕ್ಟ್ ಪ್ರೊನೌನ್ಸ್ ನಮಗೆ ಗೊತ್ತಿದ್ದರೆ, ಇನ್ ಕೇಸ್ ವಿ ನೋ ವೆರಿ ವೆಲ್ ಅಬೌಟ್ ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತಂದ್ರೆನ, ಸೊ ನೆಕ್ಸ್ಟ್ ಏನು ಕಲಿಬೇಕು, ಏನು ನಮಗೆ ಗೊತ್ತಿರಬೇಕು ಸೊ ಬಿಗಿನರ್ಸಿಗೆ ಅಂತಂದ್ರೆನ. ಸೊ ವರ್ಬ್ಸ್, ಏಕೆಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಬ್ಸ್ ಆಲ್ಸೋ ದೇರ್. ದಿ ವರ್ಬ್ಸ್ ಈಸ್ ಎ ಅಲ್ಟಿಮೇಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಸ್ಪೀಕರ್, ಎವ್ರಿ ಲರ್ನರ್ಸ್. ಈ 3 ರೀತಿಯ ವರ್ಕ್ ಫಾರ್ಮ್ಸ್ಗಳ ಬಗ್ಗೆ ನಮಗೆ ಖಂಡಿತವಾಗಿ ಗೊತ್ತಾಗ ಡೆಫಿನೆಟ್ಲಿ ನಾವು ವಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ಕಾನ್ಫಿಡೆಂಟ್ಲಿ ಆರ್ ಎಫೆಕ್ಟಿವ್ಲಿ. ಯಾವ ವಿಚ್ ಆರ್ ದೋಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಬ್ಸ್ ಅಂದ್ರೆನ. ಸೊ ದೇ ಆರ್, ಫಸ್ಟ್ ಈಸ್ ವಿ ಫಾರ್ಮ್ಸ್, ಸೆಕೆಂಡ್ ಒನ್ ಈಸ್ ಎ ಡೂ ಫಾರ್ಮ್ಸ್, ಥರ್ಡ್ ಒನ್ ಈಸ್ ಎ ಹ್ಯಾವ್ ಫಾರ್ಮ್ಸ್. ಯಾವುದೇ ನೀವು ವರ್ಬ್ಸ್ ಫಾರ್ಮನ್ನು ಟೆನ್ಸಸ್ ಮುಖಾಂತರ ನಾವು ಕಲಿಬೇಕಾದಾಗ ಸೊ ಇವುಗಳ
ಇಂಪಾರ್ಟೆಂಟ್ ರೋಲ್ ಇದೆಯಲ್ಲ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇವುಗಳ ಬಗ್ಗೆ ನಮಗೆ ತಿಳುವಳಿಕೆ ಗೊತ್ತಿರಬೇಕು. ಹಾಗಾಗಿ ಬಿ ಫಾರ್ಮ್ಸ್ ಅಂದರೆ ಯಾವುವು ಅಂತಂದ್ರೆ ಹ್ಯಾಮ್, ಹಾರ್, ಹೀಸ್, ವಾಸ್, ದ ವೇರ್, ಬೀನ್, ಬೀಯಿಂಗ್. ನೋಡಿ, ದೀಸ್ ಆರ್ ಆಲ್ ಈಸ್ ಎ ಬಿ ಫಾರ್ಮ್ಸ್. ಓಕೆ, ನೆಕ್ಸ್ಟು ಡೂ ಫಾರ್ಮ್. ಡೂ ಫಾರ್ಮ್ ಅಂದರೆ ಸೊ ನೀವು ಮಾಡುವಂಥ ಕೆಲಸವನ್ನು ಮಾಡತಕ್ಕಂಥದ್ದನ್ನು ಆ್ಯಕ್ಷನ್ ಆಗಿ ತೋರಿಸುವಂಥದ್ದು. ಸೊ ಡೂ ಡಸ್ ಡಿಡ್, ಡೂ ಡಸ್ ಡಿಡ್, ಈ ಮೂರು ಈ ಡೂಮ್ ಫಾರ್ಮ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ತದಾದ ನಂತರ ಥರ್ಡ್ ಒನ್ ಈಸ್ ಎ ಹ್ಯಾವ್ ಫಾರ್ಮ್ಸ್. ಹ್ಯಾವ್ ಫಾರ್ಮಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್, ಹ್ಯಾವ್, ಹ್ಯಾಸ್, ಹ್ಯಾಡ್. ಸೊ ಇವೆಲ್ಲ ಬಿ ಫಾರ್ಮ್ಸ್ಗಳಿದಾವಲ್ವ. ಸೊ ನಮಗೆ ಸ್ಪೋಕನ್ ಇಂಗ್ಲೀಷು ಬಿಗಿನರ್ಸ್ಗೆ ಕಂಪಲ್ಸರಿ ಗೊತ್ತಿರಬೇಕು. ಯಾವಾಗ ಈ ಥರದ ಈ ಬಿ ಫಾರ್ಮ್ಸ್ಗಳ ಬಗ್ಗೆ ನಮಗೆ ಗೊತ್ತಿರುತ್ತೋ ಡೆಫಿನೆಟ್ಲಿ ನಮಗೆ ಕಾನ್ಫಿಡೆನ್ಸ್ ಲೆವೆಲು ಮಾತಾಡಬೇಕಾದಾಗ ಇಂಪ್ರೂವೈಸ್ ಆಗುತ್ತೆ. ಏಕೆಂದರೆ ಫಾರ್ ಎಕ್ಸಾಂಪಲ್ ಬಿ ಫಾರ್ಮಲ್ಲಿ ಫಸ್ಟ್ನೇದು ಹ್ಯಾಮ್, ಆರ್, ಹೀಸ್, ವಾಸ್, ವೇರ್, ಬೀನ್, ಬೀಯಿಂಗ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಐ ಆಮ್ ಎ ಸ್ಟೂಡೆಂಟ್. ಓಕೆ, ಸೊ ನೆಕ್ಸ್ಟ್ ಯು ಆರ್ ಎ ಗುಡ್ ಸ್ಟೂಡೆಂಟ್, ಯು ಆರ್ ಎ ಬೆಸ್ಟ್ ಫ್ರೆಂಡ್, ಯು ಆರ್ ಎ ಹೆನಮಿ. ಸೊ ಈ ರೀತಿಯಲ್ಲಿ ನಾವು ಐ ಅಂದರೆ ಹ್ಯಾಮ್ಗೆ ಯೂಸ್ ಮಾಡ್ತೀವಿ, ಯು ಅಂದರೆ ಹಾರ್ಗೆ ಯೂಸ್ ಮಾಡ್ತೀವಿ, ಈ ಅಂದರೆ ಈಸ್ ಎ ಗುಡ್ ಬಾಯ್, ಈಸ್ ಎ ಕ್ಲೆವರ್ ಬಾಯ್. ಈ ರೀತಿಯಲ್ಲಿ ನಾವು ಈಸ್ ಆದರೂ ಕೂಡ ನಾವು ಯೂಸ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ಗೆ ಸೇಮ್ ಲೈಕ್ ಶಿ ಈಸ್ ಎ ಕ್ಲೆವರ್ ಲೇಡಿ, ಸಿ ಈಸ್ ಆ್ಯನ್ ಇಂಟೆಲಿಜೆಂಟ್, ಸಿ ಈಸ್ ಎ ಬ್ಯೂಟಿಫುಲ್ ಲೇಡಿ. ಈ ರೀತಿಯಲ್ಲಿ ನಾವು ಶೀಗೆ ನಾವು ಹೀಸನ್ನು ಬಳಸ್ಬೋದು, ಹಾಗೆ ಹೀಗೆ ಕೂಡ ನಾವು ಹೀಸನ್ನು ಬಳಸ್ಬೋದು. ಮತ್ತು ವಾಸ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ವಾಸ್ ಅನ್ನೋದು ಅದು ಒಂದು ಫಾಸ್ಟ್ ಟೆನ್ಸಿನ ಬಿ ಫಾರ್ಮ್ಸ್ ಆಗಿರೋದ್ರಿಂದ ಬಹುಶಃ ನಮಗೆ ಐಗೆ ವಾಸ್ ಅಂತ ಯೂಸ್ ಮಾಡ್ಬೋದು. ಐ ವಾಸ್ ಬಿಸಿ. ಓಕೆ, ನೆಕ್ಸ್ಟು ದೆನ್ ಆಮೇಲೆ ಹ್ಯೂಗೆ ನಾವು ಕಂಪಲ್ಸರಿ ನಾವು ಯು ಆರ್. ಸೊ ಯು ಆರ್ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯು ಆರ್ ಅಂತ ನಾವು ಹಾಲೆ ಯೂಸ್ ಮಾಡಿದ್ದೀವಿ ಆಲ್ರೆಡಿ. ನೆಕ್ಸ್ಟು ವಿ ಆರ್ ಅಂತ ಯೂಸ್ ಮಾಡ್ಬೋದು. ಎಸ್, ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಓಕೆನಾ? ಸೊ ವಿ ಆರ್ ಗೋಯಿಂಗ್ ಟು ಡೂ ಸಮ್ ವರ್ಕ್. ಓಕೆ, ಸೊ ಈ ರೀತಿಯಾಗಿ ನಾವು ವಿ ಆರ್ ಎಂಬ ಪದವನ್ನು ನಾವು ಆರ್ ಎಂಬ ಬಿ ಫಾರ್ಮ್ಸನ್ನು ಬಳಸಿಬಿಟ್ಟು ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದಾಗ ನಮಗೆ ಅನುಕೂಲ ಆಗುತ್ತೆ. ನೆಕ್ಸ್ಟು ವೇರ್ ಅನ್ನೋದು ಏನು ಅಂದ್ರೆಗಿನ ಇದು ಕೂಡ ಒಂದು ಫಾಸ್ಟ್ ಟೆನ್ಸಿನ ಒಂದು ಬಿ ಫಾರ್ಮ್ಸ್. ಇದನ್ನು ನಾವು ಸಾಮಾನ್ಯವಾಗಿ ಯಾವುಗಳೆಲ್ಲ ಸಬ್ಜೆಕ್ಟ್ ಪ್ರೊನೌನ್ಸ್ಗೆ ಯೂಸ್ ಮಾಡ್ಬೋದು ಅಂದ್ರೆಗಿನ ಸೊ ವಿಗೆ ಯೂಸ್ ಮಾಡ್ಬೋದು, ಯುಗೆ ಯೂಸ್ ಮಾಡ್ಬೋದು, ದೇಗೆ ಯೂಸ್ ಮಾಡ್ಬೋದು, ಆ್ಯಂಡ್ ಯುಗೆ ನಾವು ಕಂಪಲ್ಸರಿ ನಾವು ಯೂಸ್ ಮಾಡ್ಬೋದು. ಓಕೆನಾ? ಹಾಗಾಗಿ ಸೊ ನಾವು ಯಾವುದೇ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದಾಗ ಸೊ ಈ ಎಲ್ಪಿಂಗ್ ವರ್ಬ್ಸ್ ಅಂತ ಏನು ಹೇಳ್ತಾರಲ್ವ, ಈ ಬಿ ಫಾರ್ಮ್ಸ್ನ ಎಲ್ಪಿಂಗ್ ವರ್ಬ್ಸ್ ಅಂತ ಏನು ಹೇಳ್ತಾರಲ್ವ, ಎಲ್ಪಿಂಗ್ ವರ್ಬ್ಸ್ ಬಗ್ಗೆ ನಮಗೆ ಚೆನ್ನಾಗಿ ಜ್ಞಾನ ಇದ್ದಾಗ, ಚೆನ್ನಾಗಿ ನಾಲೆಡ್ಜ್ ಇದ್ದಾಗ, ನಮಗೆ ವಿತೌಟ್ ಮಿಸ್ಟೇಕ್ಸ್, ವಿತೌಟ್ ಹೇರರ್ಸ್, ಡೆಫಿನೆಟ್ಲಿ ವಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ಕಾನ್ಫಿಡೆಂಟ್ಲಿ ಆರ್ ಎಫೆಕ್ಟಿವ್ಲಿ. ಓಕೆನಾ? ಸೊ ಹಾಗಾಗಿ ನಮಗೆ ಈ ಸಬ್ಜೆಕ್ಟ್ ಪ್ರೊನೌನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟು ಈ ವರ್ಬ್ಸ್ ಫಾರ್ಮ್ಸ್ನಲ್ಲಿರುವಂಥ ಈ ಹೆಲ್ಪಿಂಗ್ ವರ್ಬ್ಸ್ ಅಂತ ಏನಕ್ಕೆ ಹೇಳ್ತಾರಲ್ವ, ಈ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗೆ ಲೈಕ್ ನಮಗೆ ಡೂ ಫಾರ್ಮ್ ಅಂತ ಕೂಡ ಒಂದಿದೆ, ಡೂ ಡಸ್ ಡಿಡ್. ಓಕೆನಾ? ಫಾರ್ ಎಕ್ಸಾಂಪಲ್ ಐ ಡೂ ವರ್ಕ್. ಓಕೆನಾ? ಐ ಡೂ ಬೆಸ್ಟ್. ಓಕೆನಾ? ಸೊ ಐ ಡೂ ವೆರಿ ವೆಲ್. ಸೊ ಲೈಕ್ ಸೇಮ್ ಲೈಕ್ ಯು ಡೂ. ಓಕೆ, ನೆಕ್ಸ್ಟು ಈ ಡೂ, ನೆಕ್ಸ್ಟು ಶಿ ಡೂ, ಹಿ ಡಸ್ ಆ್ಯಂಡ್ ಶಿ ಡಸ್. ಈ ಥರ ನಾವು ಯೂಸ್ ಮಾಡ್ಬೋದು. ಹಾಗೆ ಡಿಡ್ ಅಂದರೆ ಅದು ಒಂದು ಫಾಸ್ಟ್ ಟೆನ್ಸು. ಈ ಫಾಸ್ಟ್ ಟೆನ್ಸು ಕಾಮನ್ ಆಗಿ ನಾವು ಐ ಡಿಡ್ ವರ್ಕ್, ಶಿ ಡಿಡ್ ವರ್ಕ್, ಹಿ ಡಿಡ್ ವರ್ಕ್, ವಿ ಡಿಡ್ ವರ್ಕ್, ಯು ಡಿಡ್ ವರ್ಕ್, ದೇ ಡಿಡ್ ವರ್ಕ್. ಈ ರೀತಿ ನಾವು ಫಾಸ್ಟ್ ಟೆನ್ಸ್ ಪದವನ್ನು ನಾವು ಡಿಡ್ ಅನ್ನುವಂಥ ಒಂದು ಡೂ ಫಾರ್ಮ್ಸ್ ಹೆಲ್ಪಿಂಗ್ ವರ್ಬ್ಸನ್ನು ನಾವು ಅಬ್ಸಲ್ಯೂಟ್ಲಿ ನಾವು ಸೆಂಟೆನ್ಸ್ ಫಾರ್ಮೇಷನ್ನಲ್ಲಿ ಬಳಸ್ಕೋಬೋದು. ತದಾದ ನಂತರ ಸೇಮ್ ಥರ್ಡ್ ಒನ್ ಇಸ್ ಎ ಹ್ಯಾವ್, ಹ್ಯಾಸ್, ಹ್ಯಾಡ್. ಈ ಹ್ಯಾವ್ ಅನ್ನೋದು ಕಾಮನ್ ಆಗಿ ನಮಗೆ ಐ ಹ್ಯಾವ್ ಎ ಲಿಟಲ್ ವರ್ಕ್, ಐ ಹ್ಯಾವ್ ಎ ಕಾರ್, ಐ ಹ್ಯಾವ್ ಎ ಬೈಕ್. ಈ ರೀತಿಯಲ್ಲಿ ನಾವು ಐ ಎಂಬ ಒಂದು ಸಬ್ಜೆಕ್ಟ್ ಪ್ರೊನೌನ್ಸಿಂದ ಹ್ಯಾವನ್ನು ಹೆಲ್ಪಿಂಗ್ ವರ್ಬನ್ನು ಬಳಸ್ಕೊಂಡು ನಾವು ಖಂಡಿತವಾಗಿ ಇಂಗ್ಲೀಷನ್ನು ಮಾತಾಡ್ಬೋದು. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ಸು. ನೆಕ್ಸ್ಟು ಆ್ಯಸ್ ಅನ್ನೋದು ಕೂಡ ಹಿ ಮತ್ತು ಶಿ ಅಂತ ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಹ್ಯಾಸನ್ನು ಹೆಲ್ಪಿಂಗ್ ವರ್ಬ್ಸನ್ನು ನಾವು
ಬಳಸಬೇಕಾಗತ್ತೆ. ಓಕೆನಾ? ತದಾದ ನಂತರ ಹ್ಯಾಡ್ ಅನ್ನೋದು ಕಂಪಲ್ಸರಿ ನಾವು ಅದು ಒಂದು ಫಾಸ್ಟ್ ಟೆನ್ಸ್ಗೆ ಯೂಸ್ ಮಾಡುವಂಥ ಒಂದು ಹೆಲ್ಪಿಂಗ್ ವರ್ಬ್ಸು. ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂದರೆ ಐ ಹ್ಯಾಡ್, ಯು ಹ್ಯಾಡ್, ಆ್ಯಂಡ್ ಶಿ ಹ್ಯಾಡ್, ಹಿ ಹ್ಯಾಡ್, ವಿ ಹ್ಯಾಡ್, ಯು ಹ್ಯಾಡ್, ದೇ ಹ್ಯಾಡ್. ಕಂಪಲ್ಸರಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸಬ್ಜೆಕ್ಟ್ ಪ್ರನೌನ್ಸಿಗೆ ಈ ಎಲ್ಲ ಹೆಲ್ಪಿಂಗ್ ವರ್ಬ್ಸ್ಗಳು ನಮಗೆ ಯೂಸ್ ಆಗ್ತಾ ಹೋಗ್ತವೆ. ಹಾಗಾಗಿ ಯಾವಾಗ ವೆನ್ ವಿ ನೋ ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆಲ್ ಅಬೌಟ್ ದೀಸ್ ಹೆಲ್ಪಿಂಗ್ ವರ್ಬ್ಸ್ ಅಂತಂದಾಗ ನಾವು ಡೆಫಿನೆಟ್ಲಿ ಆಗಿ ಸರಾಗವಾಗಿ ಮತ್ತು ಸರಳವಾಗಿ ಮತ್ತು ನಿರ್ಘಳವಾಗಿ ನಾವು ಇಂಗ್ಲೀಷನ್ನು ತುಂಬ ಎಫೆಕ್ಟಿವನ್ನು ಮಾತಾಡ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೋದು ಅನ್ನೋದು ನನ್ನ ಒಂದು ಕಾನ್ಸೆಪ್ಟು. ತದಾದ ನಂತರ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು ಮಾಡಲ್ ಎಕ್ಸಲರಿ ವರ್ಬ್ಸ್ ಅಂತ ಕೂಡ ಇದ್ದಾವೆ. ಫಸ್ಟ್ನದು ನಾನು ಹೇಳಿದೆ ನಿಮಗೆ ಬರೀ ಜಸ್ಟ್ ಓನ್ಲಿ ಹೆಲ್ಪಿಂಗ್ ವರ್ಬ್ಸ್. ಅದಾದ ನಂತರ ಬರ್ತವೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾಡಲ್ ಎಕ್ಸಲರಿ ವರ್ಬ್ಸು. ದೀಸ್ ಆರ್ ದ ಮಾಡಲ್ ಎಕ್ಸಲರಿ ವರ್ಬ್ಸ್ ಆಲ್ಸೋ will help to like is a understanding the a broad English phrases or sentences. ಸೊ ನಾವು ಡೈಲಿಯ ಪ್ರತಿನಿತ್ಯ ನಾವು ಯಾವುದೇ ಸ್ಪೋಕನ್ ಇಂಗ್ಲೀಷ್ ಫ್ರೇಸಸನ್ನು ಸೆಂಟೆನ್ಸಸ್ಸನ್ನು ನಾವು ಮಾತಾಡಬೇಕಾದಾಗ ಡೈಲಿ ನಾವು ವಿ ಕ್ಯಾನ್ ಯೂಸಸ್ ಆಫ್ ದೀಸ್ ಮಾಡಲ್ ಎಕ್ಸಲರಿ ವರ್ಬ್ಸ್. ಅವು ಯಾವುವು ಅಂತಂದ್ರೆಗಿನ ಸೊ ಬೇಸಿಕಲಿ ಚಿಲ್ಡ್ರನ್ ಯು ನೋ ವೆರಿ ವೆಲ್. ಸೊ ಕ್ಯಾನ್, ಕುಡ್, ಶಾಲ್, ವಿಲ್, ಮೇ, ಮೈಟ್, ಶುಡ್, ಕುಡ್ ಏನಿದಾವಲ್ಲ ದೀಸ್ ಆರ್ ಆಲ್ ಈಸ್ ಎ ಮಾಡಲ್ ಎಕ್ಸಲರಿ ವರ್ಬ್ಸ್ ಅಂತ ಹೇಳ್ತಾರೆ. ಪ್ರತಿನಿತ್ಯ ಜೀವನದಲ್ಲಿ ಈ ಬಿಗಿನರ್ಸಿಂದ ಹಿಡ್ಕೊಂಡು ಎಲಿಮಿನೆಂಟ್ರಿ ಲೆವೆಲಿಂದ ಹಿಡ್ಕೊಂಡು ಅಡ್ವಾನ್ಸ್ ಲೆವೆಲಲ್ಲಿ ಕಲಿಯುವಂಥ ಎಲ್ಲ ಲರ್ನರ್ಸು ಕೂಡ ಡೆಫಿನೆಟ್ಲಿ ನಾವು ಸೊ ಯೂಸೇಜ್ ಆಫ್ ಆಲ್ ದೀಸ್ ಮಾಡಲ್ ಎಕ್ಸಲರಿ ವರ್ಬ್ಸು. ಸೊ ಇವುಗಳ ಬಗ್ಗೆ ಕೂಡ ನಮಗೆ ಪರಿಜ್ಞಾನ ಇರಬೇಕು. ಮುಂದಿನ ದಿನಗಳಲ್ಲಿ ಇವುಗಳ ಆಧಾರದ ಮೇಲೆ ಹೆಲ್ಪಿಂಗ್ ವರ್ಬ್ಸ್ ಆಗಿರ್ಬೋದು, ಮಾಡಲ್ ಎಕ್ಸಲರಿ ವರ್ಬ್ಸ್ ಆಗಿರ್ಬೋದು, ಹೇಗೆ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ಗಳನ್ನು ಮುಂದೆ ಮಾಡ್ಬೋದು, ಹೇಗೆ ಬಿಗಿನರ್ಸ್ಗಳು ಅವುಗಳನ್ನು ಕಲಿಬೋದು ಅನ್ನೋದ್ರ ಕೂಡ ಕಂಪ್ಲೀಟ್ ಆದಂಥ ನಮ್ಮ ಇನ್ಫಾರ್ಮೇಷನನ್ನು ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇದು ಮಾಡಲ್ ಎಕ್ಸಲರಿ ವರ್ಬ್ಸ್ ಆಯಿತು. ಈ ಮಾಡಲ್ ಎಕ್ಸಲರಿ ವರ್ಬ್ಸ್ ನಂತರ ಇನ್ನೇನು ನಮಗೆ ಗೊತ್ತಿರಬೇಕು ಅಂತಂದ್ರೆ ನಮಗೆ ಹೌ ಡಸ್ ವರ್ಕ್ ವರ್ಬ್ಸ್. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆಗಿನ ಬೇಸಿಕಲಿ ಫಸ್ಟು ನಾನು ನಿಮಗೆ ಹೇಳಿದೆ ಸಬ್ಜೆಕ್ಟ್ ಪ್ರೊನೌನ್ಸ್ ಬಗ್ಗೆ ಹೇಳಿದೆ. ತದಾದ ನಂತರ ಏನು ಹೇಳಿದೆ ಹೆಲ್ಪಿಂಗ್ ವರ್ಬ್ಸ್ಗಳ ಬಗ್ಗೆ ನಾನು ನಿಮಗೆ ಹೇಳಿದೆ. ಸೊ ನೆಕ್ಸ್ಟ್ ಥರ್ಡಲ್ಲಿ ನಿಮಗೆ ಹೇಳಿದೆ ಮಾಡಲ್ ಎಕ್ಸಲರಿ ವರ್ಬ್ಸ್ ಅಂತ ಹೇಳಿದೆ ಅಲ್ವಾ. ಈಗ ಫೋರ್ತ್ ಒಂದು ನಮಗೆ ಸ್ಪೋಕನ್ ಇಂಗ್ಲೀಷ್ ಫಾರ್ ಬಿಗಿನರ್ಸ್. ಈ ಬಿಗಿನರ್ಸ್ಗೆ ಏನು ಗೊತ್ತಿರಬೇಕು ಅಂತಂದ್ರೆಗಿನ ನಮಗೆ ಸೊ ಹೌ ಡಸ್ ವರ್ಕ್ ವರ್ಬ್ಸ್ ಅಂತಂದ್ರೆಗಿನ ನಮಗೆ ಈ ವರ್ಬ್ ಫಾರ್ಮ್ಸ್ಗಳು ಹೇಗೆ ನಮ್ಮ ದಿನನಿತ್ಯದ ಸೆಂಟೆನ್ಸ್ಗಳಲ್ಲಿ ಹೇಗೆ ಫ್ರೇಮ್ ಆಗ್ತವೆ ಅನ್ನೋದು ನಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕಂದ್ರೆ ನಮಗೆ ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಸೊ V1, V2, V3, V1 ING ಅಂತಂತ ನಿಮಗೆ ಈ ವರ್ಬ್ ಫಾರ್ಮ್ಸ್ ಬಗ್ಗೆ ನಮಗೆ ಚೆನ್ನಾಗಿ ನಿಮಗೆಲ್ಲರಿಗೆ ಗೊತ್ತಿರಬೇಕು. ಮುಂದಿನ ದಿನಗಳಲ್ಲಿ ನಾನು ಈ ವರ್ಬ್ ಫಾರ್ಮ್ಸ್ಗಳು V1, V2, V3, V1 ING ಸಂಬಂಧಪಟ್ಟ ಹಾಗೆ ಸೊ ಮುಂದಿನ ದಿನಗಳಲ್ಲಿ ಪ್ರತಿ ವಿಡಿಯೋದಲ್ಲಿ ನಿಮಗೆ ಶಾರ್ಟ್ ವಿಡಿಯೋ ಆಗಿರ್ಬೋದು ಅಥವಾ ಲೆಂತಿ ವಿಡಿಯೋದಲ್ಲಿ ಆಗಿರ್ಬೋದು ನಿಮಗೆ ನಾನು ಚಾರ್ಟ್ ಮುಖಾಂತರ ನಿಮಗೆ ಡೈಲಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಎಸ್ಪೆಷಲಿ ಸೊ ನಿಮಗೆ ಒಂದು 30 or 50 ನಿಮಗೆ ಈ ಥರ ವರ್ಬ್ ಫಾರ್ಮ್ಸ್ಗಳನ್ನು ನಾನು ನಿಮಗೆ ಶಾರ್ಟ್ ವಿಡಿಯೋಗಳಲ್ಲಿ ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ. ಅದನ್ನು ನೀವೇನು ಮಾಡಬೇಕಂದ್ರಿಗಿನ ಯಾವುದೇ ಕಾರಣಕ್ಕೆ ಮಿಸ್ ಆಗಲಾರ್ದಂಗೆ ಸೊ ನನ್ನ ಚಾನಲನ್ನು ಫಾಲೋ ಮಾಡ್ತಕ್ಕಂಥವ್ರು ಸೊ ಖಂಡಿತವಾಗಿ ಆ ಶಾರ್ಟ್ ವಿಡಿಯೋಸ್ಗಳಲ್ಲಿ ನೀವು ಇದನ್ನು ಬರ್ತಕ್ಕಂಥ ಎಲ್ಲ ವರ್ಬ್ ಫಾರ್ಮ್ಸ್ಗಳ ಚಾರ್ಟನ್ನು ನೀವು ಏನು ಮಾಡ್ಕೋಬೇಕು ಒಂದು ಪುಸ್ತಕದಲ್ಲಿ ಬರ್ಕೊಳ್ಬೇಕು. ನೋಡಿ, ನಾನು ಈಗ ಹೇಳ್ತಕ್ಕಂಥ ಒಂದು ಪಾಠದ ವಿಷಯಗಳೇನಿದಾವಲ್ವಾ ಈ ಒಂದು ಸ್ಪೋಕನ್ ಇಂಗ್ಲೀಷಸ್ ಫಾರ್ ದ ಬಿಗಿನಿಂಗ್ ಕ್ಲಾಸಸ್ ಇದೆಯಲ್ವಾ ಈ ಖಂಡಿತವಾಗಿ ನೋಟ್ಸ್ಗಳಲ್ಲಿ ನಾವು ಏನು ಮಾಡ್ಕೋಬೇಕಂದ್ರೆ ನಾವು ವಿಡಿಯೋ ಮಾಡಬೇಕಾದಾಗ ನೀವೆಲ್ಲ ಬರ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನೀವು ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, V1, V2, V3 ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ನಾವು ಮಾತನಾಡುವಂಥ ಪ್ರತಿದಿನದ ಸೆಂಟೆನ್ಸ್ಗಳಲ್ಲಿ ನಮಗೆ ಟೆನ್ಸಸ್ಸು ಭಾಳ ಇಂಪಾರ್ಟೆನ್ಸ್ ಆಗುತ್ತೆ. ಏಕೆಂದರೆ ನಮಗೆ ಫಾರ್ ಎಕ್ಸಾಂಪಲ್ ಸ್ಪೀಕ್, ಐ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್, ಐ ಸ್ಪೀಕ್ ಇಂಗ್ಲೀಷ್ ವೆರಿ ಕಾನ್ಫಿಡೆಂಟ್ಲಿ ಅಂತ ಮಾತಾಡ್ತೀವಿ. ಇದು ಪ್ರೆಸೆಂಟ್ ಸಿಂಪಲ್ ಆಗಿ ಮಾತಾಡ್ಬೋದು ಅಥವಾ ಪರ್ಫೆಕ್ಟ್ ಟೆನ್ಸ್ನಾಗ ಮಾತಾಡ್ಬೋದು. ಅದನ್ನೇ ನಾವು ಫಾಸ್ಟ್ ಟೆನ್ಸ್ನಾಗ ಏನಾದರೂ ಮಾತಾಡಿದೆ ಅಂದ್ರೆಗಿನ ಐ ಸ್ಪೋಕ್ ಇಂಗ್ಲೀಷ್ ಬೆಟರ್ ಟು ಅದರ್ಸ್, ಐ ಸ್ಪೋಕ್ ಇಂಗ್ಲೀಷ್ ಬೆಟರ್ ಟು ಅದರ್ ಪೀಪಲ್ ಅಂತ ನಾವು ಮಾತಾಡಬೇಕಾದಾಗ ನಮಗೆ ಹೇಗೆ ಸ್ಪೀಕ್ ಅನ್ನೋದು ಫಾಸ್ಟ್ ಟೆನ್ಸಲ್ಲಿ ಹೇಗೆ ಆಗುತ್ತೆ ಅನ್ನೋದು ನಮಗೆ ಇಲ್ಲಿ 2 ಟೈಪ್ಸ್ ಆಫ್ ವರ್ಬ್ ಫಾರ್ಮ್ಸ್ ಬರ್ತಾವಲ್ವಾ ಅವುಗಳ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಅವು ರೆಗ್ಯುಲರ್ ವರ್ಬ್ಸ್ ಅಂತ ಇರ್ತವೆ ಮತ್ತು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಬರ್ತವೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ನಾನು ಶಾರ್ಟ್ ವಿಡಿಯೋಗಳ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ.
ಈಗ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದಾನಲ್ವ, ಅವೆರಡೇ ಎಕ್ಸಾಂಪಲ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಒನ್ ಇದೆ ಎ ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್. ಯಾಕಂದರೆ ಸ್ಪೀಕ್ ಅನ್ನೋದು ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥದ್ದು. ತದಾದ ನಂತರ ಸ್ಪೋಕ್ ಅನ್ನೋದು ಸಿಂಪಲ್ ಫಾಸ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥದ್ದು. ಸ್ಪೋಕನ್ ಅನ್ನೋದು ಏನಾಗುತ್ತೆ ಅಂದ್ರೆ ಅದು ಸೊ ಸಿಂಪಲ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥದ್ದು. ನಂತರ V1 ಅಂದ್ರಿನ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ವರ್ಕ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿಯಲ್ಲಿ ನಮಗೆ V1, V2, V3 ಆ ಥರ ವರ್ಕ್ ಫಾರ್ಮ್ಸ್ಗಳನ್ನು ರೆಗ್ಯುಲರ್ ವರ್ಬ್ಸ್ ಮತ್ತು ಇರ್ರೆಗ್ಯುಲರ್ ವರ್ಬ್ಸ್ ಬಗ್ಗೆ ನಮಗೆ ಡಿಟೇಲ್ ಇನ್ಫಾರ್ಮೇಷನ್ ಗೊತ್ತಾದಾಗ ಖಂಡಿತವಾಗಿ ನಮಗೆ ಇಂಗ್ಲೀಷ್ ಮಾತನಾಡುವುದು ತುಂಬ ಕಷ್ಟನೇ ಅಲ್ವೇ ಅಲ್ಲ. ಅದು ನನಗೆ ಡೆಫಿನೆಟ್ಲಿ ನಿಮಗೆ ಕಾನ್ಫಿಡೆನ್ಸನ್ನು ನಾನು ಹೇಳ್ಬೋದು. ನೆಕ್ಸ್ಟು ಎಕ್ಸಾಂಪಲ್ ಎ ಟಾಕ್ಡ್ ಆ್ಯಂಡ್ ಟಾಕಿಂಗ್ ಆಗುತ್ತೆ. ನೋಡಿ, ಟಾಕ್ ಆಯಿತು, ಟಾಕ್ಡ್ ಆಯಿತು, ಟಾಕ್ಡ್ ಆ್ಯಂಡ್ ಟಾಕಿಂಗ್. ಈ ರೀತಿಯಲ್ಲಿ ನಿಮಗೆ ಸಾಕಷ್ಟು ವರ್ಡ್ಸ್ ಬರ್ತವೆ. ಟೆಲ್, ಟೋಲ್ಡ್ ಆ್ಯಂಡ್ ಟೆಲ್ಲಿಂಗ್ಸ್. ಸೊ ಸೇಮ್ ಲೈಕ್ ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ದ ರೆಗ್ಯುಲರ್ ವರ್ಬ್ಸ್ ಮತ್ತು ಇರ್ರೆಗ್ಯುಲರ್ ವರ್ಬ್ಸು ಹೇಗೆ ಇಂಗ್ಲೀಷ್ನಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಪ್ರೊಬಬ್ಲಿ ನಿಮಗೆ ನಾನು ಹೇಳ್ತಕ್ಕಂಥ ಪ್ರತಿ ವಿಷಯ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಂತ ನಾನು ಭಾವಿಸ್ತೀನಿ. ಆದರೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ರಿ ಮತ್ತು ನೋಡ್ತಾ ಇದ್ರಿ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಅಪ್ ಟು ಎಂಡ್ ಆಗೋವರೆಗೂ ಕೂಡ ನೀವು ವಿಡಿಯೋಗಳನ್ನು ನೋಡಿದಾಗ ಮಾತ್ರ ನಿಮಗೆ ಒಂದು ಕ್ಲಾರಿಟಿಯನ್ನು ನಿಮಗೆ ಕಾಣ್ಬೋದು. ಓಕೆ, ಹಾಗಾಗಿ ಯಾರೆಲ್ಲ ಒನ್ಸ್ ಅಗೇನ್ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಸ್ಟಾಗಿ ಸಬ್ಸ್ಕ್ರೈಬ್ ಆಗಿ. ಅದಾದ ನಂತರ ಲಾಸ್ಟ್ ಒನ್. ಈ ಲಾಸ್ಟ್ ಒನ್ನಲ್ಲಿ ಭಾಳ ಇಂಪಾರ್ಟೆಂಟು ನಮಗೆ. ಟೆನ್ಸಸ್. ಟೆನ್ಸನ್ಸ್ ಈಸ್ ನಥಿಂಗ್ ಬಟ್ ವಾಟ್ ಗೊತ್ತಾ? ಟೈಮ್ ಅಂತ ಅರ್ಥ. ನಾವು ಮಾತನಾಡುವಂಥ ಪ್ರತಿ ಇಂಗ್ಲೀಷ್ ಫ್ರೇಸ್ ಸೆಂಟೆನ್ಸನ್ನು ನಾವು ಅಕಾರ್ಡಿಂಗ್ ಟು ದ ಸಿಚುವೇಶನ್, ಅಕಾರ್ಡಿಂಗ್ ಟು ದ ಟೈಮ್ ಬೇಸಸ್ ಮೇಲೆ ನಾವು ಮಾತಾಡಲೇಬೇಕು. ವಿ ಮಸ್ಟ್ ಸ್ಪೀಕ್. ನಮಗೆ ಟೆನ್ಸ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿಲ್ಲ ಅಂತಂದ್ರೆ ನಮಗೆ everyone we can't speak English if confidently or perfectly. That's what I am telling to you all people, you all followers ಅಂತಂದ್ರೆ ನಮಗೆ ಟೆನ್ಸಸ್ ಬಗ್ಗೆ ಸಾಕಷ್ಟು ವಿಷಯಗಳು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾವ ಟೆನ್ಸಸ್ಗಳು ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ನಿಮಗೆ 3 ಥರದ ಟೆನ್ಸಸ್ಗಳಿದ್ದಾವೆ. ಹಾಗಾಗಿ ಈ ಒಂದು ಸಿಂಗಲ್ ಟೆನ್ಸಸ್ಸಲ್ಲಿ ನಮಗೆ 4 ಸಬ್ ಟೆನ್ಸಸ್ಗಳಿದಾವಲ್ವ, ಅದರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ 12 ಟೆನ್ಸಸ್ಗಳಲ್ಲಿ ನಮಗೆ ಬಹುಮುಖ್ಯವಾಗಿ ಯಾವ ಟೆನ್ಸಸ್ಗಳ ಮೇಲೆ ನಾವು ಫೋಕಸ್ ಮಾಡಬೇಕು, ದಿನನಿತ್ಯದಲ್ಲಿ ಯಾವ ಟೆನ್ಸಸ್ಗಳೇ ನಮಗೆ ಹೆಚ್ಚಾಗಿ ನಾವು ಮಾತಾಡ್ತೀವಿ ಅನ್ನೋದು ನಮಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಎಲ್ಲ ಟೆನ್ಸಸ್ಗಳು ನಮಗೆ ಯೂಸ್ ಆಗಲ್ಲ ಅಂತಲ್ಲ, ಯೂಸ್ ಆಗ್ತವೆ. ಆದರೆ ಕೆಲವೊಂದಿಷ್ಟು ಟೆನ್ಸಸ್ಗಳು ಕೇವಲ ಕಡಿಮೆ, ವೆರಿ ಆಫನ್, ವೆರಿ ಸೆಲ್ಡಮ್ ಓನ್ಲಿ ವಿ ಕ್ಯಾನ್ ಯೂಸೇಜ್ ಆಫ್ ಆಲ್ ದೀಸ್ ಟೆನ್ಸಸ್. ಅದರಲ್ಲಿ ನಮಗೆ ಬಹುಶಃ ನಿಮಗೆ ಯಾವ ಟೆನ್ಸಸ್ಗಳು ಯೂಸ್ ಆಗ್ತವೆ ರೆಗ್ಯುಲರ್ ಬೇಸಸ್ಸಲ್ಲಿ, ಡೈಲಿ ಕಾನ್ವರ್ಸೇಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಡೋಂಟ್ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟು ಪ್ರೆಸೆಂಟ್ ಟೆನ್ಸ್. ಈ ಪ್ರೆಸೆಂಟ್ ಅಂದ್ರೆ ನಾವು ಪ್ರವರ್ತಮಾನ ಕಾಲದಲ್ಲಿ ನಾವು ಭಾಷೆಯನ್ನು ಮಾತನಾಡಬೇಕಾದಾಗ ಹೆಚ್ಚಾಗಿ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಮಾತಾಡ್ತಾ ಇದ್ವಿ. ಪ್ರೆಸೆಂಟ್ ಟೆನ್ಸನ್ನು ನಾವು ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಕ್ಯಾಟಗರೈಸ್ ಅಂತ ನಾವು ಹೇಳ್ತೀವಿ. ಅವು ಯಾವುವು ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್, ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹೀಗೆ ನೋಡಿ, ಪ್ರೆಸೆಂಟ್ ಟೆನ್ಸ್ನಲ್ಲಿ ನಮಗೆ ಸಬ್ ಕ್ಲಾಸಿಫೈ ಮಾಡಿದಾಗ 4 ಟೆನ್ಸಸ್ಗಳು ನಮಗೆ ಬರ್ತವೆ. ಈ 4 ಟೆನ್ಸಸ್ಗಳಲ್ಲಿ ಬಹುಶಃ ನಮಗೂ ನಿಮಗೆ ಯಾವ ಟೆನ್ಸ್ಗಳ ಮೇಲೆ ನಾವು ಹೆಚ್ಚಾಗಿ ಫೋಕಸ್ ಮಾಡ್ತೀವಿ ಮತ್ತು ಯಾವನ್ನ ಕಲಿಬೇಕು, ಯಾವನ್ನ ಕಲ್ತ್ರೆ ಮಾತ್ರ ನಾವು ಇಂಗ್ಲೀಷನ್ನು ನಾವು ಈಸಿಯಾಗಿ ಮಾತಾಡಲಿಕ್ಕೆ ಆರಂಭಿಸ್ತೀವಿ ಅಂತಂದರೆ ನಮಗೆ ದಿನನಿತ್ಯದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ತದಾದ ನಂತರ ಪ್ರೆಸೆಂಟ್ ಕಂಟಿನ್ಯೂಸನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಆದರೆ ಈ ಟೆನ್ಸನ್ನು ಕೂಡ ನಾವು ಯೂಸ್ ಮಾಡ್ತೀವಿ, ಆದರೆ ಇಟ್ಸ್ ವೆರಿ ಸೆಲ್ಡಮ್. ಹಾಗಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಈ 3 ಟೆನ್ಸಸ್ಗಳ ಮೇಲೆ ನಮಗೆ ಜಾಸ್ತಿ ಫೋಕಸ್ ಮಾಡಿದ್ರೆ ಖಂಡಿತವಾಗಿ ನಮಗೆ ಡೆಫಿನೆಟ್ಲಿ ವಿ ಗೆಟ್ ಎ ವೆರಿ ಕಾನ್ಫಿಡೆನ್ಸ್ ಥ್ರೂ ದ ಸ್ಪೀಕ್ ಇಂಗ್ಲೀಷ್ ವೆರಿ ಎಫೆಕ್ಟಿವ್ಲಿ ವಿತ್ ಅದರ್ ಪೀಪಲ್ಸ್ ಅನ್ನೋದು ನನ್ನ ಒಂದು ಆಶಯ ಭಾವನೆ. ನೆಕ್ಸ್ಟು ಪಾಸ್ಟ್ ಟೆನ್ಸು.
ಈ ಫಾಸ್ಟ್ ಟೆನ್ಸು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಈ ಪ್ರೆಸೆಂಟ್ ಅಂದರೆ ಈಗಿನ ಪ್ರೆಸೆಂಟ್ ಆಗಿ ಮಾತಾಡ್ತಕ್ಕಂಥದ್ದು. ಫಾಸ್ಟ್ ಟೆನ್ಸ್ ಅಂದ್ರೆ ಏನು? ಸೊ ಹಿಂದೆ ನಡೆದಂಥ ಹ್ಯಾಪನ್ಸ್ಗಳನ್ನು, ಸೊ ಈವೆಂಟ್ಸ್ಗಳನ್ನು ನಾವು ಇನ್ನೊಬ್ಬರ ಬಳಿ ಕಾನ್ವರ್ಸೇಷನನ್ನು ಮಾತಾಡಬೇಕು ಆ್ಯಂಡ್ ಥ್ರೂ ದ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಅಂತಂದಾಗ ನಮಗೆ ಡೆಫಿನೆಟ್ಲಿ ನಮಗೆ ವಿ ಮಸ್ಟ್ ನೋ ಅಬೌಟ್ ಎ ಫಾಸ್ಟ್ ಟೆನ್ಸಸ್ಸು. ಹೇಗೆ ಹೌ ಡಸ್ ವರ್ಕ್ಸ್ ಫಾಸ್ಟ್ ಟೆನ್ಸಸ್ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಸೊ ಫಾಸ್ಟ್ ಟೆನ್ಸ್, ಸಿಂಪಲ್ ಫಾಸ್ಟ್ ಟೆನ್ಸ್, ಫಾಸ್ಟ್ ಕಂಟಿನ್ಯೂಸ್ ಆ್ಯಂಡ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇದೇ ಥರ ಪಾಸ್ಟ್ ಟೆನ್ಸ್ ಕೂಡ 4 ಇಂಪಾರ್ಟೆಂಟು ಟೆನ್ಸಸ್ಗಳನ್ನು ನಮಗೆ ಗೊತ್ತಿರಬೇಕು. ಮುಂದಿನ ದಿನಗಳಲ್ಲಿ ಇದರ ಮೇಲೆ ನಾನು ಪ್ರತಿ ವಿಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತಿರ್ತೀನಿ. ಯಾಕೆಂದರೆ ಇಲ್ಲಿ ಜಸ್ಟ್ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಫಾರ್ ಬಿಗಿನರ್ಸ್ ಅಂತಂದ್ರೆ ನಾನು ಕಂಪ್ಲೀಟ್ ನನಗೆ ಓದೋಕ್ಕೆ ಬರುತ್ತಪ್ಪ, ನನಗೆ ಚೆನ್ನಾಗಿ ಅರ್ಥ ಆಗಲ್ಲ, ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಆದರೆ ನಾನು ಇಂಗ್ಲೀಷ್ ಮಾತಾಡೋದ್ರಲ್ಲಿ ನಾನು ಜೀರೋ ಇದ್ದೀನಿ, ನಾನು ಮುಂದಿನ ದಿನಗಳಲ್ಲಿ ನಾನು ಹೀರೋ ಆಗಬೇಕಂತಂದ್ರೆ ನಮಗೆ ಇವೆಲ್ಲ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಹೇಳ್ತೀನಿ. ಸೊ ಥರ್ಡ್ ಒನ್ ಹೋಗೋಣ. ಸೊ ಫ್ಯೂಚರ್ ಟೆನ್ಸು. ಫ್ಯೂಚರ್ ಟೆನ್ಸ್ನಲ್ಲಿ ಕೂಡ ನಮಗೆ ಸೇಮ್ ಅದೇ ರೀತಿಯಲ್ಲಿ ನಮಗೆ ಸಿಂಪಲ್ ಫ್ಯೂಚರ್ಸ್ ಇದೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಇದೆ, ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಇದೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದೆ. ಇನ್ನು ಒನ್ ಮೋರ್ ಯಾವುದು ಅಂತಂದ್ರೆಗಿನ ಸೊ ಫ್ಯೂಚರ್ ದ ಪರ್ಫೆಕ್ಟ್ ಎ ಕಂಟಿನ್ಯೂಸ್ ಅಂತ ನಮಗೆ ಒಂದು ಟೆನ್ಸ್ ಇದೆ. ಸೊ ಇದರಲ್ಲಿ ನಮಗೆ ಫಾಸ್ಟ್ ಟೆನ್ಸ್ನಲ್ಲಿ ಸಿಂಪಲ್ ಫಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ, ಫಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ ಆ್ಯಂಡ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ, ಸಿಂಪಲ್ ಫ್ಯೂಚರ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಸ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸು ಇವು. ನೋಡಿ 12 ಟೆನ್ಸಸ್ಗಳಲ್ಲಿ ಪ್ರೊಬಾಬ್ಲಿ ನಾವು ಜಸ್ಟ್ ಓನ್ಲಿ 9 ಟೆನ್ಸಸ್ ಅದಾವಲ್ಲ ಅದ್ರ ಮೇಲೆ ಕಂಪಲ್ಸರಿ ನಾವು ಫೋಕಸ್ ಮಾಡಲೇಬೇಕು. ಯಾರೆಲ್ಲ ಹೀಗೆ ಫಾಲೋ ಮಾಡ್ತಕ್ಕಂಥ ಮತ್ತು ಹೊಸದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಕ್ಕಂಥ ಪ್ರತಿಯೊಬ್ಬ ಫಾಲೋವರ್ಸ್ಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಪ್ರತಿದಿನ ನೀವು ಈ ಥರದ 9 ಟೆನ್ಸಸ್ಗಳ ಮೇಲೆ ಹೆಚ್ಚಾಗಿ ನೀವು ಫೋಕಸ್ ಮಾಡಿರಿ. ಡೆಫಿನೆಟ್ಲಿ ನೀವು ಇಂಗ್ಲೀಷ್ನಲ್ಲಿ ನೀವು ಯಾವತ್ತು ಸ್ಟಾರ್ಟ್ ಮಾಡ್ತಿರೋ, ನೀವು ಯಾವತ್ತು ಫೋಕಸ್ ಮಾಡಲಿಕ್ಕೆ ಆ ಟೆನ್ಸಸ್ಗಳ ಮೇಲೆ ನೀವು ಫೋಕಸ್ ಮಾಡ್ತಿರೋ ಅಂದಿನಿಂದ ನಿಮ್ಮ ಇಂಗ್ಲೀಷ್ ಜರ್ನಿ ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ, ಯಾವುದೇ ಡೌಟ್ಸ್ ಇಲ್ಲದಾಗೆ. ನೆಕ್ಸ್ಟು ಇಷ್ಟೆಲ್ಲ ಆಯಿತು, ಟೆನ್ಸಸ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಅಂತ ನಾನು ಹೇಳಿದೆ. ನೆಕ್ಸ್ಟು ಫ್ರೀಕ್ವೆಂಟ್ಲಿ ಯೂಸ್ಡ್ ವರ್ಡ್ಸ್ ಫಾರ್ ಡೈಲಿ ಕನ್ವರ್ಸೇಷನ್. ಇದು ಬಿಗಿನರ್ಸ್ಗೆ ನಮಗೆ ಗೊತ್ತಿರಬೇಕು. ಸೊ ನನಗೆ ಇಂಗ್ಲೀಷು ನನಗೆ ಸಣ್ಣ ಪುಟ್ಟ ಸೆಂಟೆನ್ಸಸ್ಗಳು ನಮಗೆ ಗೊತ್ತಿದೆ, ಸೆಂಟೆನ್ಸ್ಗಳನ್ನು ಮಾತಾಡ್ತಾ ಇದ್ದೀವಿ, ಆದರೆ ನಮಗೆ ವರ್ಡ್ಸ್ಗಳ ಬಗ್ಗೆ ಗೊತ್ತಿಲ್ಲ, ನಮಗೆ ವೊಕ್ಯಾಬ್ಯುಲರೀಸ್ ಕೊರತೆ ಇದೆ ಅಂತಂದ್ರೆ ನೀವು ಸೊ ನಿಮಗೆ ಬೇಸಿಕಲಿ ನಾನು ಒಬ್ಬ ಬೀಯಿಂಗ್ ಎ ಆ್ಯಂಡ್ ಟೀಚರ್ಸ್ ಆಗಿ ಬೀಯಿಂಗ್ ಎ ಟ್ರೈನರ್ ಆಗಿ ಬಟ್ ಸೊ ಐ ವಾಂಟ್ ಟು ಟೆಲ್ ಸಮಥಿಂಗ್ ಅಬೌಟ್ ದ ಫ್ರೀಕ್ವೆಂಟ್ ಯೂಸ್ಡ್ ವರ್ಡ್ಸ್ ಫಾರ್ ಡೈಲಿ ಕನ್ವರ್ಸೇಷನ್ ಅಂತ ಬಂದಾಗ ನಿಮಗೆ ಕಾಮನ್ ಆಗಿ ನಿಮಗೆ ಒಂದು 100ಇಂದ ಒಂದು 500 ಸಾಮಾನ್ಯವಾದಂಥ ಒಂದು ಡೈಲಿ ಯೂಸ್ ಮಾಡ್ತಕ್ಕಂಥ ಫ್ರೀಕ್ವೆಂಟ್ ವರ್ಡ್ಸ್ಗಳನ್ನು ನಮಗೆ ಗೊತ್ತಿರಬೇಕು. ಅದರಲ್ಲಿ ಆ್ಯಕ್ಷನ್ ವರ್ಬ್ಸ್ ಆಗಿರ್ಬೋದು ಅಥವಾ ಸಾಮಾನ್ಯ ನಮಗೆ ವರ್ಡ್ಸ್ಗಳು ನಮಗೆ ಗೊತ್ತಿದ್ದಾಗ, ಸೊ ವೊಕ್ಯಾಬುಲರಿ ಗೊತ್ತಿದ್ದಾಗ ಡೆಫಿನೆಟ್ಲಿ ನಾವು ವಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ಕಾನ್ಫಿಡೆನ್ಸ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಪ್ರೀತಿಯ ಫಾಲೋವರೇ, ಡಿಯರ್ ಫಾಲೋವರ್ಸ್, ನಾನು ನಿಮಗೆ ಪ್ರತಿಯೊಂದು ಹಂತವಾಗಿ ನಿಮಗೆ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ. ಯಾಕೆ ಅಂದ್ರೆ ನಾನು ಆರಂಭದಿಂದ ನನ್ನ ಈ 3ನೇ ವಿಡಿಯೋ ಕೂಡ ನಾನು ಯಾಕೆ ಇದರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಷನನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಸೊ ಇಂಗ್ಲೀಷು ಯಾರೆಲ್ಲ ಚೆನ್ನಾಗಿ ಮುಂದೆ ಜೀವನದಲ್ಲಿ ಚೆನ್ನಾಗಿ ಕಲಿಬೇಕಂತ ಇದ್ದೀರಲ್ವಾ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲೇಬೇಕು. ಹಾಗಾಗಿ ಈ ಕ್ಲಾರಿಟಿ ನಿಮ್ಮ ಮೈಂಡಿಗೆ ನನ್ನ ವಿಡಿಯೋದ ಮುಖಾಂತರ ನಿಮಗೆ ಸಿಕ್ಕಾಗ ಓಕೆ ಸೊ ಇದು ಹೀಗೆ ವರ್ಕ್ ಆಗುತ್ತೆ, ಸೊ ಈ ರೀತಿ ಕಲಿತ್ರೆ ಡೆಫಿನೆಟ್ಲಿ ಯಾವುದೂ ಪ್ರಾಬ್ಲಮ್ ಇರಲ್ಲ. ನಾನು ಇನ್ನೊಂದು ವಿಡಿಯೋ ನೋಡಿದೆ, ಇನ್ನೊಂದು ಅದು ನೋಡಿದೆ, ಇದು ನೋಡಿದೆ ಅಂತ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಕಲಿಯಂಥ ಬಿಗಿನರ್ಸ್ಗಾಗಿರ್ಬೋದು, ಎಲಿಮಿನೆಂಟ್ರಿ ಲೆವೆಲಲ್ಲಿರ್ತಕ್ಕಂಥ ಒಂದು ಲರ್ನರ್ಸ್ಗಾಗಿರ್ಬೋದು, ಈ ಥರ ನಿಮಗೆ ಒಂದು ಕ್ಲಿಯರ್ ಆಗಿ ನಿಮಗೆ ಮ್ಯಾಟರ್ ಸಿಕ್ಕಾಗ, ಇನ್ಫಾರ್ಮೇಷನ್ ಸಿಕ್ಕಾಗ ಇನ್ಫಾರ್ಮೇಟಿವ್ ಆಗಿ ನೀವೇನು ಮಾಡ್ತೀವಿ ಅಂತಂದ್ರೆ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ತೀರಿ ಮತ್ತು ನೀವು ಪ್ರೋಗ್ರೆಸಸ್ಸನ್ನು ಕಾಣ್ತೀರಿ ಅನ್ನೋದು ನನ್ನ ಒಂದು ಥಾಟ್. ಸೊ ಹಾಗಾಗಿ ಸೊ ಇದೆಲ್ಲ ಕೂಡ ಇವತ್ತಿನ ಒಂದು ಕ್ಲಾಸಸ್ಸು ಈ ಸ್ಪೋಕನ್ ಇಂಗ್ಲೀಷಸ್ ಕ್ಲಾಸ್ ಫಾರ್ ಆ್ಯಂಡ್ ಬಿಗಿನರ್ಸ್ ಅಂತ ನಾನು ನಿಮಗೆ ಹೇಳಿದೆ. ಹಾಗಾಗಿ ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಾನು ಖಂಡಿತವಾಗಿ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಫ್ ಯು ಲೈಕ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಎ ಚಾನಲ್ ಆ್ಯಂಡ್ ಶೇರ್ ಟು ಅದರ್ಸ್ ಆ್ಯಂಡ್ ಪ್ಲೀಸ್ ಡೂ ಕೋಆಪರೇಟಿವ್ ಮೀ, ಪ್ಲೀಸ್ ಟು ಎನ್ಕರೇಜ್ ಮೀ ಆ್ಯಂಡ್ ಇಟ್ಸ್ ಎ ಮೇಕ್ ಎ ಮೋರ್ ವಿಡಿಯೋಸ್ ಫಾರ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಅಂತ ನಿಮಗೆ ತಿಳಿಸ್ತಾ ನಾನು ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಸೊ ಜೈ ಹಿಂದ್.